ಹೌದು, ಈಗ ನನಗೆ ಪೊಲೀಸ್ ಕಮಿಷನರ್ ಈಗ ಮಾತಾಡಿದ್ರು. ನಾನು ಅದಕ್ಕೆ ಮೀಟಿಂಗ್ ನ ಅರ್ಥ ಮಾಡ್ಬಿಟ್ಟು ಬೆಂಗಳೂರು ಕಡೆ ಹೊರಟಿದ್ದೀನಿ. ಸ್ಪಾಟ್ಗೆ ಹೋಗ್ತಾ ಇದ್ದೀನಿ, ಇಮಿಡಿಯೇಟ್ಗೆ ಅಲ್ಲಿಗೆ ಸ್ಪಾಟ್ಗೆ ಹೋಗ್ತೀನಿ. ಅದನ್ನ ಪರಿಶೀಲನೆ ಮಾಡ್ತೀವಿ. ನಮ್ಮ ಕೈಲಿ ಏನು ಸಹಾಯ ಮಾಡೋಕ್ಕಾಗ್ತದೆ ಏನು ಅಂತ. ಮಳೆ ಬರಬೇಕು, ಮಳೆ ಬರೋದು ಸರಿ ಇಲ್ಲ ಅಂತಲ್ಲ. ಬಟ್ ಏನು ಗೋಡೆ ಏನು ಬಿದ್ದ ಇದೆ, ಏನಾಗಿದೆ ಅನ್ನೋ ನನಗೆ ಗೊತ್ತಿಲ್ಲ. ನಾನು ಇಲ್ಲೇ ನಮ್ಮ ಕಾರ್ಯಕರ್ತರನ್ನೆಲ್ಲ ಭೇಟಿ ಮಾಡಬೇಕು ಅಂತ ಬಂದಿದ್ದೆ ನಾನು. ಸೊ ವಾಪಸ್ ಅರ್ಜೆಂಟ್ ಹೋಗ್ತೀನಿ. ಮತ್ತೆ 4ನೇ ತಾರೀಕು ಇಲ್ಲಿಗೆ ಬರ್ತೀನಿ. 4ನೇ ತಾರೀಕು ಇಲ್ಲಿಗೆ ಬಂದು ಇದ್ದು ನಮ್ಮ ಸಾರ್ವಜನಿಕರನ್ನೆಲ್ಲ ಭೇಟಿ ಮಾಡ್ತೀನಿ. ಮತ್ತೆ ಆಫೀಸರ್ಸ್ ಎಲ್ಲ ನೋಡ್ತೀನಿ, ಅದೇನು ನೋಡ್ತೀನಿ ನಾನು. ಹೌದು, ಈಗ ಓಕೆ, ಎಲ್ಲ ಪೊಲಿಟಿಕ್ಸ್ ಅಲ್ಲ, ನೈಜ ಪರಿಸ್ಥಿತಿಯನ್ನ ನಾವು ಕೂಡ ಅರ್ಥ ಮಾಡ್ಕೋಬೇಕು, ಅದು ಯಾರೇ ಆಗ್ಲಿ. ಬಟ್ ಈಗ ಅಜಯ್ ಕುಮಾರ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸ್ಪಾಟ್ ಇಂದ ಘಟನಾ ಸ್ಥಳ ಏನ್ ನಡೆದಿದೆ ಅಲ್ಲಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಅಜಯ್, ಕ್ಯಾರಿ ಆನ್. ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಕೆಲವ್ರನ್ನ ಏನಾದ್ರೂ ರಕ್ಷಣೆ ಮಾಡಿದಾರಾ? 7 ಜನ ಮೃತಪಟ್ಟಿರೋದು ನಿಜಾನಾ? ಕಂಪ್ಲೀಟ್ ಮಾಹಿತಿ ಕೊಡಿ, ನಮ್ಗೆ ಮಾಹಿತಿ ಇಲ್ಲ. ಖಂಡಿತವಾಗ್ಲೂ 7 ಜನರು ಈಗಾಗಲೇ ಮೃತಪಟ್ಟಿರುವಂತದ್ದು ಈಗಾಗಲೇ ಖಚಿತ. ಮಳೆ ಧಾರಾಕಾರವಾಗಿ ಬಂದಿದ್ರಿಂದಾಗಿ ಗೋಡೆ ಏನು ಕಾಂಪೌಂಡ್ ಗೋಡೆ ಏನಿದೆ ಅದು ಕೂಡ ಸುಸ್ತಾಗಿರುವಂತದ್ದು. ಈಗ ನಾನು ಕೂಡ ಆ ಒಂದು ಘಟನಾ ಸ್ಥಳದಲ್ಲಿ ಕೂಡ ಇರುವಂತದ್ದು. ಈಗ ದೃಶ್ಯದಲ್ಲಿ ಸಹ ನಾನು ಕೂಡ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಈಗ ಏನಿಲ್ಲಿ ಕಾಣಿಸ್ತಾ ಇದೆ, ಈ ಒಂದು ಜಾಗದಲ್ಲಿ ಒಂದು ಬೃಹತ್ ಆದಂತ ಒಂದು ಗೋಡೆ ಇರುತ್ತೆ. ಆ ಒಂದು ಗೋಡೆ ಏನೋ ಇದ್ದಕ್ಕಿದ್ದಂಗೆ ಕುಸಿಯುತ್ತೆ. ಯಾಕಂದ್ರೆ ಧಾರಾಕಾರವಾದಂತ ಮಳೆ ಬಂದಿದ್ರಿಂದಾಗಿ ಹಳೆ ಗೋಡೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ಈಗಾಗಲೇ ಮಣ್ಣಾಗಿದೆ, ಹೀಗಾಗಿ ಅದು ಕಾಣಿಸ್ತಾ ಇಲ್ಲ. ಬಟ್ ಹಳೆ ಗೋಡೆ ಆಗಿರೋದ್ರಿಂದಾಗಿ ಅದು ಇದ್ದಕ್ಕಿದ್ದಂತ ಬಿದ್ದಿದೆ. ಅಲ್ಲಿ ವ್ಯಾಪಾರ ಮಾಡ್ತಿದ್ದಂತವ್ರು ಏನಿದ್ದಾರೆ ಅವರು ಕೂಡ ಇಲ್ಲಿ ಏಕಾಏಕಿ ಅದನ್ನ ಓಡೋಗೋಕ್ಕೂ ಕೂಡ ಆಗಿಲ್ಲ. ಇನ್ನು ಕೆಲವೊಬ್ರಿಗೂ ಕೂಡ ಗಾಯ ಆಗಿದೆ. ಈಗ 7 ಜನರು ಏನೋ ಮೃತಪಟ್ಟಿರುವಂತದ್ದು ಈಗಾಗಲೇ ಖಚಿತ ಆಗಿರುವಂತದ್ದು. ಈಗಾಗಲೇ ಇದು ಕಾರ್ಯಾಚರಣೆಯನ್ನು ಕೂಡ ಮಾಡೋದಕ್ಕೂ ಕೂಡ ಈಗಾಗಲೇ ಇಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು, ಮತ್ತೆ ಪೊಲೀಸರಾಗಿರ್ಬೋದು, ಮತ್ತೆ BBMP ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಹೀಗಾಗಿ ಈಗ NDRF ಏನಿದೆ ಅವರು ಕೂಡ ಈಗಾಗಲೇ ಇಲ್ಲಿ ಬಂದು SDRF ಆಗಿರ್ಬೋದು ಸಿಬ್ಬಂದಿಗಳು, ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಘಟನಾ ಸ್ಥಳದಲ್ಲೂ ಕೂಡ ಇರುವಂತದ್ದು. ಅವರು ಇಲ್ಲಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ನಗರ ಪೊಲೀಸ್ ಆಯುಕ್ತರ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಆಗಿರ್ಬೋದು, ಮತ್ತೆ DCP ಆಗಿರುವಂತಹ ವಿಕ್ರಮ್ ಆಮ್ಟೆ ಆಗಿರ್ಬೋದು, ಇದರ ಜೊತೆಗೆ ಟ್ರಾಫಿಕ್ ಕಮಿಷನರ್ ಆಗಿರುವಂತಹ ಕಾರ್ತಿಕ್ ರೆಡ್ಡಿ ಆಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲೂ ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮತ್ತೆ ಮೃತಪಟ್ಟಂತವರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸಕ್ಕೂ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಇಲ್ಲೇನು ದೃಶ್ಯ ಸಹ ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ಮಕ್ಕಳು ಹಾಕುವಂತ ಸ್ಲಿಪ್ಪರ್ ಆಗಿರ್ಬೋದು, ಮತ್ತೆ ಕೆಲವೊಂದು ಪ್ಲಾಸ್ಟಿಕ್ ಐಟಮ್ ಆಗಿರ್ಬೋದು, ಜೊತೆಗೆ ಛತ್ರಿಗಳಾಗಿರ್ಬೋದು, ಸಾಕ್ಸ್ ಆಗಿರ್ಬೋದು. ಹೀಗಾಗಿ ಇಂಥದ್ದನ್ನ ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಮಾರಾಟ ಮಾಡ್ತಾ ಇದ್ರು ಅಂತಾನು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಇಲ್ಲಿ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಈಗಾಗಲೇ ಇಲ್ಲಿರುವಂತ ಏನು ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಇಲ್ಲಿ ಅಧಿಕಾರಿಗಳು ಕೂಡ ನಡೆಸ್ತಾ ಇರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ JCB ಕೂಡ ಆಗಿಂದಾನು ಕೂಡ ಏನಲ್ಲಿ JCB ತೆಗಿತಾ ಇದೆ ಅದೆಲ್ಲವೂ ಕೂಡ ಸಣ್ಣ ಮಕ್ಕಳು ಯೂಸ್ ಮಾಡುವಂತ ಶೂಗಳು ಅದನ್ನು ಕೂಡ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅವರು ಆ ಇದ್ದಕ್ಕಿದ್ದಂತೆ ಬಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಅವ್ರೆಲ್ಲವನ್ನು ಕೂಡ ಅಲ್ಲಿ ಅವರು ವ್ಯಾಪಾರ ಮಾಡ್ತಿದ್ದಂತ ಐಟಮ್ಸ್ ಗಳಿದೆ ಅದನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಬೇಗ ಅಲ್ಲಿರುವಂತ ಟಾರ್ಪಲ್ ಗಳನ್ನ ತಂದು ಮತ್ತೆ ಬೇರೆ ಕಡೆ ಮೂವ್ ಮಾಡೋದಕ್ಕೆ, ಅಂದ್ರೆ ಮಳೆಯಲ್ಲಿ ನೆಂದು ಬಿಡುತ್ತೆ ಅಂತ ಹೇಳಿ ಅವರು ಅದ ಕಡೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಕೂಡ ಗೋಡೆ ಬಿಟ್ಟಿರುವಂತದ್ದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಇಲ್ಲಿರುವಂತಹ ಕೆಲ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಅವರು ಕೂಡ ಹೇಳ್ತಾ ಇದ್ರು ಅಂದ್ರೆ ಅಲ್ಲಿ ಎಲ್ಲರೂ ಕೂಡ ಓಡೋದಕ್ಕೂ ಕೂಡ ಮುಂದಾದ್ರು. ಆದ್ರೂ ಕೂಡ ಅಲ್ಲಿ ಅವ್ರ ಮೇಲೆ ಏನು ಕಲ್ಲಾಗಿರ್ಬೋದು ಮತ್ತೆ ಇಡ್ಕೆ ಆಗಿರ್ಬೋದು ಎಲ್ಲವೂ ಕೂಡ ಬಿದ್ದಿದೆ. ಹೀಗಾಗಿ ಸಾಕಷ್ಟು ತೊಂದರೆ ಕೂಡ ಆಯ್ತು ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ದೃಶ್ಯ ಸಹ ನೋಡ್ತಿದ್ರ ಪ್ರತಿಯೊಂದನ್ನು ಕೂಡ ತೆಗೆದಾಕುವಂತ ಕೆಲಸಕ್ಕೂ ಸಹ ಮುಂದಾಗಿದೆ. ಈಗ ಬಟ್ಟೆಗಳಾಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು ನೋಡ್ತಾ ಇರ್ಬೋದು, ಇದೆಲ್ಲವೂ ಕೂಡ ವ್ಯಾಪಾರ ವಹಿವಾಟನ್ನ ಇಲ್ಲಿ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಇನ್ನು ಇಲ್ಲಿ ಯಾವ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ BBMP ಏನಾದ್ರು ಲೀಸ್ಟ್ ಇದೆ, ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳೇನಿರ್ತಾರೆ ಅವರ ಒಂದು ಲೀಸ್ಟ್ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೂಲಂಕುಷವಾದಂತಹ ಪರಿಶೀಲನೆಗೆ ಸಹ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿರುವಂತದ್ದು. ಅವರ ಬಳಿಯಿಂದಲೂ ಕೂಡ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾರೆ. ಇಲ್ಲ ಕೆಲ ಸ್ಥಳೀಯರು ಕೂಡ ಇದ್ರು, ಅವರು ಕೂಡ ಕೆಲವೊಬ್ರು ನೋಡಿರುವಂತವ್ರು ಕೂಡ ಈಗಾಗಲೇ ಕೆಲ ಅಕ್ಕಪಕ್ಕದ ವ್ಯಾಪಾರಿಗಳೇನಿದ್ದಾರೆ ಅವರು ಕೂಡ ಯಾರ್ಯಾರು ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ರು ಅಂತ ಹೇಳಿ
ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಪೊಲೀಸರು ಕೂಡ ಕೇಳುವಂತ ಕೆಲಸಕ್ಕೆ ಸಹ ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಈಗಾಗಲೇ ಎಲ್ಲಾ ಮೃತದೇಹಗಳು ಕೂಡ ಈಗಾಗಲೇ ಮೌಲಿಕ ಆಸ್ಪತ್ರೆಗೆ ಶಿಫ್ಟ್ ಆಗಿರುವಂತದ್ದು, ಅಂದ್ರೆ ಮಾರ್ಚರಿಗೂ ಕೂಡ ಹೋಗಿರುವಂತದ್ದು. ಇದೇನೋ ಕೆಲವೇ ಹೊತ್ತಲ್ಲೂ ಕೂಡ ಏನೋ ಅವರ ಕುಟುಂಬಸ್ಥರು ಕೂಡ ಮಾಹಿತಿಯನ್ನ ಕೊಡ್ತಾರೆ. ಅದೇ ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಏನೋ ಕನ್ಫರ್ಮೇಶನ್ ಬೇಕಾಗಿರುವಂತದ್ದು. ಸೊ ಹೀಗಾಗಿ ಪೊಲೀಸ್ ಆಗಿರ್ಬೋದು, ಬಿಬಿಎಂಪಿಯ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಇಲ್ಲ ಸ್ಥಳದಲ್ಲಿ ಕೂಡ ಇರುವಂತದ್ದು. ಏನು ಕೆಲವು ಕ್ಷಣಗಳಲ್ಲೂ ಕೂಡ ಯಾರ್ಯಾರು ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಹೊರ ಬರ್ಬೇಕಾಗಿದೆ ಮೇಡಮ್. ಎಸ್ ಅಜಯ್ ಕುಮಾರ್, ನಿಜಕ್ಕೂ ಕೂಡ ಒಂದು ಹೃದಯ ವಿದ್ರಾವಕವಾದಂತಹ ದೃಶ್ಯಗಳು ನೋಡಿ. ಪಾಪ ಬೀದಿ ಬದಿಯಲ್ಲಿ ಆ ಸಣ್ಣ ಸಣ್ಣ ವಸ್ತುಗಳನ್ನು ವ್ಯಾಪಾರ ಮಾಡಿಕೊಂಡು ಜೀವನ ಕಟ್ಕೊಳ್ತಾ ಇದ್ದಂತಹ ಆ ಜನರ ಬದುಕನ್ನು ಈ ವರುಣ ದೇವ ಕಿತ್ಕೊಳ್ತಾನೆ ನೋಡಿ. ಎಲ್ಲವೂ ಬಡವರಿಗೆ ಆಗೋದು,